ಸ್ವಾಮೀಜಿಗಳು ಸಹಿತ ಮಾತಾಡ್ಲಿಕ್ಕೆ ಶುರುವಾಗಿದೆ. ಅವ್ರವ್ರ ಸ್ವಾತಂತ್ರ್ಯ ಕಡೆಗಣಿಸಲಾಗ್ತಿದೆ. ಪ್ರಜಾಪ್ರಭುತ್ವದಲ್ಲಿ ನೀವು ಮಾತಾಡ್ದಂಗೆ ಒಬ್ಬೊಬ್ಬರು ಮಾತಾಡ್ತಾರೆ. ಅವ್ರವ್ರ ಸ್ವಾತಂತ್ರ್ಯ, ಅದ್ರ ಬಗ್ಗೆ ನಾವೇನು ಹೇಳಬೇಕು? ಏನಾದರೂ ಇವತ್ತು ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡಿ, ರೈತರ ಸಮಸ್ಯೆ ಮಾತಾಡಿ. ಈಗ ಏನಾಗ್ತಾ ಇದೆ, ನಮ್ಮ ಮೇಕೆದಾಟು ನೀರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡ್ದು ಅರ್ಜಿ ವಜಾ ಆಗಿದೆ. ಕೇಂದ್ರ ಸರ್ಕಾರದವರು ಕೂಡಲೇ ನಮಗೆ ಮೇಕೆದಾಟಿನಲ್ಲಿ ಅಣೆಕಟ್ಟೆ ಕಟ್ಟೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾದರೆ ನಿಮ್ಮ ಉದ್ದೇಶ ಏನು? ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನು ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನಾ? ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು? ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಮಹದಾಯಿಗೆ ನಾವು ಅಲ್ಲಿ ನೀರನ್ನು ಎತ್ತುವಳಿ ಮಾಡೋದಕ್ಕೆ ಅರ್ಜಿ ಕೊಟ್ಟಿದ್ದು 2019ರಲ್ಲಿ ಅರ್ಜಿ ಕೊಟ್ಟಿದ್ದೇವೆ. 2019 ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ. ಬರೀ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಿಗೋಸ್ಕರ ಕೇಂದ್ರ ಸರ್ಕಾರದವರು 2019ರಿಂದ ಇವತ್ತುವರೆಗೂ ಪೆಂಡಿಂಗ್ ಇಟ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಮಾಧ್ಯಮದಲ್ಲಿ? ಇದು ರಾಜ್ಯದ ಅನ್ನದ ವಿಷಯ ಹೌದಾ ಇಲ್ವೋ? ಜನಗಳ ಜೀವನದ ವಿಷಯ ಹೌದಾ ಇಲ್ವೋ? ಇದು ಯಾಕೆ ಚರ್ಚೆ ಮಾಡೋದಿಲ್ಲ? ಅದೇ ನಮಗೆ ಅಪ್ಪರ್ ಭದ್ರಾ ಯೋಜನೆಗೆ ಸೆಂಟ್ರಲ್ ಗೌರ್ಮೆಂಟ್ 5300 ಕೋಟಿ ಕೊಡಬೇಕು. ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲಿ ಬಜೆಟ್ ಪಾಸ್ ಆಗಿದೆ. 5300 ಕೋಟಿಯಲ್ಲಿ 53 ಪೈಸಾ ಬಂದಿಲ್ಲ ರಾಜ್ಯಕ್ಕೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ? ಈ ಥರದ್ದು ನಮ್ಮ ರಾಜ್ಯದ ಹೊಟ್ಟೆಪಾಡಿನ ವಿಷಯಗಳನ್ನು ಚರ್ಚೆ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕರ್ನಾಟಕವನ್ನು ತುಳಿತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ಇದನ್ನು ಎಲ್ಲೋ ಒಂದು ಕಡೆ ಬಚ್ಚಿಡೋದಕ್ಕೋಸ್ಕರ ಇಶ್ಯೂಗಳನ್ನು ಡೈವರ್ಟ್ ಮಾಡಿ, ಜನಗಳ ಅಟೆನ್ಷನನ್ನು ಡೈವರ್ಟ್ ಮಾಡಿ, ನಿಜವಾದಂತಹ ಹೊಟ್ಟೆಪಾಡಿನ ವಿಷಯಗಳನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಚರ್ಚೆಗಳಾಗ್ತಾ ಇದೆಯಾ? ಇವತ್ತು ಮೆಕ್ಕೆಜೋಳ ಬೆಲೆ ಕುಸಿದಿದೆ. ಕೇಂದ್ರ ಸರ್ಕಾರದವರು MSP ಘೋಷಣೆ ಮಾಡಿದ್ದಾರೆ. ಯಾಕೆ MSP ಪ್ರಕಾರ ಪ್ರೊಕ್ಯೂರ್ಮೆಂಟ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾ ಇಲ್ಲ? ಕರ್ನಾಟಕಕ್ಕೆ ಬರ್ತಾರೆ, 101 ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ. MSP ಘೋಷಣೆ ಮಾಡಿರೋದು ಯಾರು? ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ MSP ಘೋಷಣೆ ಮಾಡಿದ್ದಾರೆ. MSP ಘೋಷಣೆ ಮಾಡಿದ ಮೇಲೆ ಅನುಷ್ಠಾನ ಯಾರು ಮಾಡಬೇಕು? MSPಯನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ಇವತ್ತು ಕರ್ನಾಟಕದವರು ನಾವು ಪ್ರೊಕ್ಯೂರ್ ಮಾಡಲಿಕ್ಕೆ ಕೇಳಿದರೆ ಪ್ರೊಕ್ಯೂರ್ಮೆಂಟ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇದು ರೈತರಿಗೆ ಅನ್ಯಾಯ ಆಗೋದಿಲ್ಲ. ಸ್ವಾಮೀಜಿಗಳು ಸಹಿತ ಮಾತಾಡ್ಲಿಕ್ಕೆ ಶುರುವಾಗಿದೆ. ಅವ್ರವ್ರ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದಲ್ಲಿ ನೀವು ಮಾತಾಡ್ದಂಗೆ ಒಬ್ಬೊಬ್ಬರು ಮಾತಾಡ್ತಾರೆ. ಅವ್ರವ್ರ ಸ್ವಾತಂತ್ರ್ಯ, ಅದ್ರ ಬಗ್ಗೆ ನಾವೇನು ಹೇಳಬೇಕು? ಏನಾದರೂ ಇವತ್ತು ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡಿ, ರೈತರ ಸಮಸ್ಯೆ ಮಾತಾಡಿ. ಈಗ ಏನಾಗ್ತಾ ಇದೆ, ನಮ್ಮ ಮೇಕೆದಾಟು ನೀರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡ್ದು ಅರ್ಜಿ ವಜಾ ಆಗಿದೆ. ಕೇಂದ್ರ ಸರ್ಕಾರದವರು ಕೂಡಲೇ ನಮಗೆ ಮೇಕೆದಾಟಿನಲ್ಲಿ ಅಣೆಕಟ್ಟೆ ಕಟ್ಟೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾದರೆ ನಿಮ್ಮ ಉದ್ದೇಶ ಏನು? ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನು ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನಾ? ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು? ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಮಹದಾಯಿಗೆ ನಾವು ಅಲ್ಲಿ ನೀರನ್ನು ಎತ್ತುವಳಿ ಮಾಡೋದಕ್ಕೆ ಅರ್ಜಿ ಕೊಟ್ಟಿದ್ದು 2019ರಲ್ಲಿ ಅರ್ಜಿ ಕೊಟ್ಟಿದ್ದೇವೆ. 2019 ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ. ಬರೀ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಿಗೋಸ್ಕರ ಕೇಂದ್ರ ಸರ್ಕಾರದವರು 2019ರಿಂದ ಇವತ್ತುವರೆಗೂ ಪೆಂಡಿಂಗ್ ಇಟ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಮಾಧ್ಯಮದಲ್ಲಿ? ಇದು ರಾಜ್ಯದ ಅನ್ನದ ವಿಷಯ ಹೌದಾ ಇಲ್ವೋ? ಜನಗಳ ಜೀವನದ ವಿಷಯ ಹೌದಾ ಇಲ್ವೋ? ಇದು ಯಾಕೆ ಚರ್ಚೆ ಮಾಡೋದಿಲ್ಲ? ಅದೇ ನಮಗೆ ಅಪ್ಪರ್ ಭದ್ರಾ ಯೋಜನೆಗೆ ಸೆಂಟ್ರಲ್ ಗೌರ್ಮೆಂಟ್ 5300 ಕೋಟಿ ಕೊಡಬೇಕು. ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲಿ ಬಜೆಟ್ ಪಾಸ್ ಆಗಿದೆ. 5300 ಕೋಟಿಯಲ್ಲಿ 53 ಪೈಸಾ ಬಂದಿಲ್ಲ ರಾಜ್ಯಕ್ಕೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ? ಈ ಥರದ್ದು ನಮ್ಮ ರಾಜ್ಯದ ಹೊಟ್ಟೆಪಾಡಿನ ವಿಷಯಗಳನ್ನು ಚರ್ಚೆ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕರ್ನಾಟಕವನ್ನು ತುಳಿತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ಇದನ್ನು ಎಲ್ಲೋ ಒಂದು ಕಡೆ ಬಚ್ಚಿಡೋದಕ್ಕೋಸ್ಕರ ಇಶ್ಯೂಗಳನ್ನು ಡೈವರ್ಟ್ ಮಾಡಿ, ಜನಗಳ ಅಟೆನ್ಷನನ್ನು ಡೈವರ್ಟ್ ಮಾಡಿ, ನಿಜವಾದಂತಹ ಹೊಟ್ಟೆಪಾಡಿನ ವಿಷಯಗಳನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಚರ್ಚೆಗಳಾಗ್ತಾ ಇದೆಯಾ? ಇವತ್ತು ಮೆಕ್ಕೆಜೋಳ ಬೆಲೆ ಕುಸಿದಿದೆ. ಕೇಂದ್ರ ಸರ್ಕಾರದವರು MSP ಘೋಷಣೆ ಮಾಡಿದ್ದಾರೆ. ಯಾಕೆ MSP ಪ್ರಕಾರ ಪ್ರೊಕ್ಯೂರ್ಮೆಂಟ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾ ಇಲ್ಲ? ಕರ್ನಾಟಕಕ್ಕೆ ಬರ್ತಾರೆ, 101 ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ. MSP ಘೋಷಣೆ ಮಾಡಿರೋದು ಯಾರು? ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ MSP ಘೋಷಣೆ ಮಾಡಿದ್ದಾರೆ.
MSP ಘೋಷಣೆ ಮಾಡಿದ ಮೇಲೆ ಅನುಷ್ಠಾನ ಯಾರು ಮಾಡಬೇಕು? MSPಯನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ಇವತ್ತು ಕರ್ನಾಟಕದವರು ನಾವು ಪ್ರೊಕ್ಯೂರ್ ಮಾಡಲಿಕ್ಕೆ ಕೇಳಿದರೆ ಪ್ರೊಕ್ಯೂರ್ಮೆಂಟಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇದು ರೈತರಿಗೆ ಅನ್ಯಾಯ.